ಅಲ್ಲಿಂದ ಶುರು ಆಗ್ತದೆ, ಇದು ಮೊಳಕೆಯಲ್ಲೇ ಶುರು ಆದ್ದು. ಅಲ್ಲಿ ಅಸಿಸ್ಟೆಂಟ್ ಆಗಿ ಸೇರಿರ್ತಾನೆ. ಒಂದು ಹೊಸ ಕ್ಯಾಮರಾ ತರಿಸಿದ್ರು ಪಾರ್ವತಮ್ಮನ ಟೀಮೇ ಪೂರ್ತಿ, ಅವರು ಹೆಚ್ಚು ಕೆಲಸ ಮಾಡಿದ್ದು ಪಾರ್ವತಮ್ಮನ ಟೀಮ್ನಲ್ಲಿ. ಒಂದು ಹೊಸ ಕ್ಯಾಮರಾ ತರಿಸ್ತಾರೆ. ಕ್ಯಾಮರಾ ತರಿಸಿದಾಗ ಅದರ ಇನ್ಚಾರ್ಜು ದರ್ಶನ್ಗೆ ಕೊಡ್ತಾರೆ. ದರ್ಶನ್ ತಕ್ಷಣ ಇದಾಗುತ್ತೆ. ಸೊ ಪುನೀತನನ್ನು ಹೀರೋ ಮಾಡಲಿಕ್ಕೆ ಬೇಕಾಗಿ ನನ್ನನ್ನು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅಂತ ನೋಡಿ. ಇದು ಅಲ್ಲಿಂದ ಶುರು ಆದ್ದು. ಆ ಮೈಂಡ್ ಸೆಟ್ ಇದೆಯಲ್ಲ, ಅದು ಬದಲಾದ ಹಾಗೆ. ಒಪ್ಪಿಲ್ಲ, ನಾನು ಆ್ಯಕ್ಟ್ ಮಾಡೇ ಇರ್ತೇನೆ ಅಂತೇಳಿ ಈಚೆ ಬಂದು ಧಾರಾವಾಹಿ, ಮಹಾಭಾರತ, ಅಂಬಿಕಾ ಧಾರಾವಾಹಿಯಲ್ಲೆಲ್ಲ ಮಾಡಿದ್ರು. ಊಟಕ್ಕೆ ಕ್ಯೂ ನಿಂತಿರುವಾಗ ಬಂದು ದೂಡಿ ಆಚೆ ಹೋಗಿ ಯಾರೋ ನೀನು ಅಂತ ಕೇಳಿದ್ರು ದರ್ಶನ್. ತುಂಬ ಕಷ್ಟಪಟ್ಟಿದ್ರು, ಅದ್ರ ಬಗ್ಗೆ ಅನುಮಾನ ಇಲ್ಲ. ನಾನು ಯಾರನ್ನು ಹೊಗಳುವುದಕ್ಕಾಗಲಿ ತೆಗೊಳ್ಳೋದಕ್ಕಾಗಲಿ ಇಲ್ಲಿ ಕೂತ್ಕೊಂಡಿಲ್ಲ. ನಾನು ಇದ್ದದ್ದನ್ನು ಇದ್ದ ಹಾಗೆ, ಮತ್ತು ಹೇಗಿದ್ದ ಹೇಗಾದ ಗೊತ್ತಾ, ಇದು ನನ್ನ ಒಂದು ಪುಸ್ತಕದ ಟೈಟಲ್. ಅವನು ಹೇಗಿದ್ದ ಈಗ ಹೇಗಾಗಿದ್ದೇನೆ ಅಂತ, ಅದೆರಡು ನನ್ನ ಉದ್ದೇಶ. ಒಂದು ಚೇರ್ನಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದ, ಯಾರೋ ಬಂದ್ಬಿಟ್ಟು ಚೇರ್ ಎತ್ತಿಬಿಟ್ಟ, ದಡ್ ಅಂತ ಬಿದ್ದರು, ಊಟ ಎಲ್ಲ ಬಿದ್ದೋಯ್ತು. ಅದು ಮನಸ್ಸಲ್ಲಿ ಉಳಿತು ಅವರಿಗೆ. ಚಾಲೆಂಜ್ ಆಗ್ತದೆ, ಈ ಸೀಟ್ ನನಗೆ ಬೇಕಿಲ್ಲಿ. ಕನ್ನಡ ಚಿತ್ರರಂಗದಲ್ಲಿ ಈ ಸೀಟ್ ಮೇಲೆ ನಾನು ಮತ್ತೆ ಕೂತ್ಕೊಳ್ತೇನೆ ಅಂತೇಳಿ ಹಾಗೆ ಬಂದ ಮನುಷ್ಯ. ಆಯಿತು, ಒಂದೊಂದೇ ಫಿಲ್ಮ್. ಮೆಜೆಸ್ಟಿಕ್ ನೀರು ಬೇಕಲ್ಲ, ನೀರಾ? ಓಕೆ, ಒಂದೊಂದೇ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ವೀಕ್ಷಕರೇ, ಯಾವ ರೀತಿ ಇತ್ತು ಅಂತೇಳಿ. ಅವರಿಗೆ ಐ ಥಿಂಕ್ ಪೂರ್ಣಿಮಾ ಎಂಟರ್ಪ್ರೈಸಸ್ ಮುಖಾಂತರ ಫಸ್ಟ್ ಎಂಟ್ರಿ ಕೊಡೋದು ಅಂದ್ಕೊಂಡಿದ್ದೀವಿ ನಾವು. ಅಲ್ಲಿ ಕ್ಯಾಮರಾ ಮುಖ್ಯಸ್ಥರನ್ನಾಗಿ ಮಾಡ್ತಾರೆ, ಅದನ್ನು ಒಪ್ಕೊಳ್ಳೋದಿಲ್ಲ ಅವರು. ಪಾರ್ವತ ರಾಜ್ಕುಮಾರ್ ಅವರು ಕೊಟ್ಟಾಗ ಇದು ನನ್ನನ್ನು ಸೈಡ್ ಲೈನ್ ಮಾಡ್ತಾರೆ, ಇದು ಪುನೀತ್ ರಾಜ್ಕುಮಾರನ್ನ ಹೀರೋ ಮಾಡೋದಕ್ಕೆ ನನ್ನನ್ನು ಸೈಡ್ ಲೈನ್ ಮಾಡ್ತಾರೆ ಅನ್ನೋಂಥ ಒಂದು ಭಾವನೆ ಆಗಲೇ ಬಂದಿತ್ತು ಅಂಥೇಳಿ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗಣೇಶ್ ಕಾಸರಗೋಡು ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಗಣೇಶ್ ಕಾಸರಗೋಡು ಅವರ ಬಗ್ಗೆ ಒಂದು ಪರ್ಸನಲ್ ಆಗಿ ಒಂದು ವಿಚಾರ ಹೇಳ್ಬಿಡ್ತೀನಿ. ಸ್ವಲ್ಪ ಭಾಳ ನಿಷ್ಠುರ ಪತ್ರಕರ್ತ, ಭಾಳ ನಿಷ್ಠುರ, ನಮಗೂ ಬೈತಾರೆ ಒಮ್ಮೊಮ್ಮೆ. ಕೊಲೆ ಕೇಸ್ನಲ್ಲಿ ಡೆವಿಲ್ ಟೀಮ್ಗೆ ಕಾಕಿ ಡ್ರಿಲ್, ಸಾಕ್ಷ್ಯಗಳ ಸಂಗ್ರಹಕ್ಕೆ ಜಿದ್ದಿಗೆ ಬಿದ್ದ ಪೊಲೀಸರು. ನಿನ್ನೆ ಮೈಸೂರಿನಲ್ಲಿ ಪೊಲೀಸರಿಂದ ಸ್ಥಳ ಮಹಜರು. ರ್ಯಾಡಿಸನ್ ಬ್ಲೂ ಹೋಟೆಲ್ ಜಾಲಾಡಿದ್ದ ಕಾಕಿ. ಈ ವೇಳೆ ಪೊಲೀಸರು ತಂದಿದ್ದ ಹಾರ್ಡ್ ಡಿಸ್ಕ್ ಸಾಕಾಗಲಿಲ್ಲ. ಒಂದಲ್ಲ ಎರಡು ಹಾರ್ಡ್ ಡಿಸ್ಕ್ನಲ್ಲಿ ಫುಟೇಜ್ ಸಂಗ್ರಹವಾಗಿದೆಯಂತೆ. ಹೋಟೆಲ್ CC ಕ್ಯಾಮ್ರಾಗಳ ಫುಟೇಜ್ ಸಂಗ್ರಹ ಮಾಡಿದ್ದಾರೆ. ಯಾಕಂದರೆ ಆ ಹೋಟೆಲಲ್ಲಿ ಹೋಗಿ ತಂಗಿದ್ರು. ಅದಕ್ಕಿಂತ ಮೊದಲು ಅವರು ಸಂದೇಶ್ ಹೋಟ್ಲಲ್ಲಿ ತಂಗ್ತಾ ಇದ್ರು. ಸಂದೇಶ್ ನಾಗರಾಜ್ ಮತ್ತು ಅವರ ಪುತ್ರನ ಜೊತೆ ನಡೆದಂತಹ ತಾಕಲಾಟದಿಂದಾಗಿ ಸಂದೇಶ್ ಹೋಟೆಲ್ಗೆ ಹೋಗೋದನ್ನು ನಿಲ್ಲಿಸಿದ್ದಾರೆ. ರ್ಯಾಡಿಸನ್ ಬ್ಲೂ ಅಲ್ಲಿದ್ದಾರೆ. ಆದರೆ ಅವರು ಎಕ್ಸಸೈಸ್ ಮಾಡ್ತಾ ಇರುವಂಥ ದೃಶ್ಯಗಳು ನಿಮಗೆ ಅವತ್ತು ಸಿಕ್ಕುತ್ತಲ್ವಾ, ಅದು ಕೊಲೆಯಾದ ನಂತರ ಒಂದು ಮನೆಗೆ ಹೋಗಿ ಪೂಜೆಗೆ ಹೋಗಿ ಆ ನಂತರ ಎಕ್ಸಸೈಸ್ ಮಾಡ್ತಾ ಇದ್ದಂಥ ದೃಶ್ಯಾವಳಿಗಳು ಅಲ್ಲಿಂದ ಅವರನ್ನು ಎತ್ತಾಕೊಂಡು ಬಂದಿರ್ತಾರೆ. ಒನ್ಸ್ ಅಗೈನ್ ವಿನೋದ್ ಮೈಸೂರಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಏನು ಲೇಟೆಸ್ಟ್ ಅಪ್ಡೇಟ್ ಇದರ ಬಗ್ಗೆ? ಓಕೆ, ವಿನೋದ್ ಅವರನ್ನು ಸಂಪರ್ಕಿಸುವ ಪ್ರಯತ್ನಗಳಾಗ್ತಾ ಇದೆ. ಸಾಕಷ್ಟು ಸಾಕ್ಷಿ ಸಂಗ್ರಹಗಳಾಗಿದೆ. ಓಕೆ, ನಾನು ಅಪ್ಡೇಟ್ಸ್ ಮುಂದುವರಿಸ್ತಾ ಹೋಗ್ತೀನಿ. ಓಕೆ, ಅದನ್ನು ಹೇಳ್ತಾ ಇದ್ರಿ ಗಣೇಶ್ ಅವರೇ. ಮೆಜೆಸ್ಟಿಕ್ ಅವಕಾಶ ಸಿಕ್ತು. ಸೊ ಅದರ ಮುಹೂರ್ತಕ್ಕೆ ಹೋಗಬೇಕು. ಒಳ್ಳೆ ಸಿಲ್ಕ್ ಶರ್ಟ್, ಜುಬ್ಬ, ಸಿಲ್ಕ್. ಇದೆಷ್ಟನೇ ಇಸ್ವಿ? ಇದು 1996 ಇರಬೇಕು ಅನ್ಸುತ್ತೆ. ಓಕೆ, ಇರಲಿ. 96 ಮೆಜೆಸ್ಟಿಕ್. ಓಕೆ, ಮೆಜೆಸ್ಟಿಕ್ ಫಸ್ಟ್. ಓಕೆ. ಸೊ ಕಾರಿಗೆ ಕಾಯ್ತಾರೆ, ಕಾರ್ ಕಳಿಸ್ತಾರೆ ಅಂತೇಳಿ. ಈತನಿಗೆ ಟೆನ್ಷನ್ ಏನಂದರೆ, ಅಕಸ್ಮಾತ್ ಕಾರ್ ಕಳಿಸಿದೆ ನಾನು ಇಲ್ಲೇ ಬಾಕಿಯಾಗಿ ನನ್ನ ಅವಕಾಶ ಇನ್ನೊಬ್ಬರಿಗೆ ಹೋಗ್ಬಿಡ್ತದ ಅಂತ ಆತಂಕ. ಟೆನ್ಷನ್. ಆ ಟೆನ್ಷನ್ ಇಲ್ಲ. ಕಾರ್ ಬಂತು, ತಪ್ಪೇನಿಲ್ಲ ಬಿಡಿ, ಅದು ಎಲ್ಲರಿಗೂ ಇರುವಂಥದ್ದು. ಸೊ ಅದು ಘಟನೆ ನಡೆದಿರೋದು ಟೆನ್ಷನ್ನಲ್ಲಿ. ಆಮೇಲೆ ಧ್ರುವ ಅಂತ ಒಂದು ಸಿನಿಮಾ, ಆ ಸಿನಿಮಾಕ್ಕೆ ಬರೋದು ಲೇಟ್ ಆಯ್ತು. ಟೈಮ್ ಮೆನ್ಷನ್ ಮಾಡಿಲ್ಲ.
ಬರೋದು ಲೇಟ್ ಆದಾಗ ಫೈನ್ ಹಾಕಿದ್ರು. ಓ ಆ ಫೈನ್ ದುಡ್ಡನ್ನು ನಮ್ಮ ದಿನಕರ್ ಇದ್ದಾರೆ, ದಿನಕರ್ ಹೌದು. ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಹೌದು. ಅವರಿಗೆ ಒಂದು 20,000 ಸಂಭಾವನೆ ಬಂದಿತ್ತು. ಅದ್ರಲ್ಲಿ 10,000 ಆಗಲೇ ಸಂಭಾವನೆ ಇದು ಫೈನ್ ಕಟ್ಟಿದ್ದಾರೆ ಓಕೆ. ದರ್ಶನಿಗೆ ಬೇಕಾಗಿ ದಿನಕರ್. ಹ್ಮ್ ಆಗ ಇವರಿಗೆ ದಿನಕರ್ ಅವರಿಗೆ ಒಂದು ಸ್ಕೂಟಿ ಇತ್ತು, ಒಂದು ಬೈಕ್ ತೆಗೆದುಕೊಟ್ಟಿದ್ದು ಇದೇ ದರ್ಶನ್. ಓಕೆ. ಅಲ್ಲಿಂದ